ಎಲ್ಲೇ ಕಳ್ಳತನ ಆದ್ರೂ ಮೊದಲು ನೆನಪಾಗೋದೇ ಪೊಲೀಸರು. ಕಳ್ಳತನ ಆಗಿರೋ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀವಿ. ಆದ್ರೆ ಇಲ್ಲಿ ಪೊಲೀಸರ ಮನೆಗಳೇ ಕಳ್ಳತನವಾಗಿದೆ. ಒಂದಲ್ಲ ಎರಡಲ್ಲ 9 ಮನೆಗಳನ್ನ ದೋಚಿರೋ ಖದೀಮರು ಖಾಕಿಗೆ ಶಾಕ್ ಕೊಟ್ಟಿದ್ದಾರೆ. ಬೀಗ ಹಾಕಿದ ಮನೆ ಮಾತ್ರ ಬೀಗ ತೆಗೆದುಬಿಟ್ಟು ಕಳ್ಳತನ ಮಾಡಿದ್ದಾರೆ. ಇಲ್ಲೆಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆನೇ ಇಲ್ಲ. ತುಂಬ ಸಖತ್ ಭಯ ಆಗ್ತಾ ಇದೆ ಇರಕ್ಕೆ, ಹೊರಗಡೆ ಬರೋಕ್ಕೂ ಭಯನೇ. ಅದೇ ಪೊಲೀಸ್ ಮನೆಯಲ್ಲೇ ಕಳ್ಳತನ ಆಗಿದೆಯಲ್ಲ, ಇನ್ನು ಹೊರಗಡೆ ಇರೋರು ಯಾವ ಸೇಫ್ಟಿ? ಬೀಗ ಮುರಿದು ಎಂಟ್ರಿ, ರಾಜಾರೋಷವಾಗಿ ಮನೆಗೆ ನುಗ್ಗಿ ಬೀರು ಅಲ್ಮೇರಾಗಳಲ್ಲಿ ತಲಾಶ್. ಕೈಗೆ ಸಿಕ್ಕಷ್ಟು ಹಣ ಚಿನ್ನಾಭರಣದೊಂದಿಗೆ ಖದೀಮರು ಎಸ್ಕೇಪ್ ಆಗಿದ್ದಾರೆ. ಇಲ್ಲಿ ಕಳ್ಳತನಕ್ಕೆ ಒಳಗಾಗಿರೋದು ಸಾಮಾನ್ಯ ಜನರ ಮನೆಗಳಲ್ಲ, ಪೊಲೀಸರ ಮನೆಗಳು. ಮಡಿಕೇರಿಯಲ್ಲಿ ಪೊಲೀಸರ ಮನೆಗಳಲ್ಲೇ ಕಳ್ಳತನ. ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿದ್ದ 9 ಮನೆಗಳಲ್ಲಿ ಕೈಚೊಳಕ. ಅಯ್ಯೋ, ಕಳ್ಳತನ ಆಗ್ಬಿಟ್ಟಿದೆ, ಹಣ ಚಿನ್ನ ಎಲ್ಲ ಕದ್ದೊಯ್ದಿದ್ದಾರೆ ಅಂತ ನೋವು ತೋಡ್ಕೊಳ್ತಾ ಇರೋ ಇವರೆಲ್ಲ ಪೊಲೀಸ್ ಸಿಬ್ಬಂದಿ ಕುಟುಂಬದವರು. ಕೊಡಗು ಜಿಲ್ಲೆ ಮಡಿಕೇರಿ ನಗರದ ರೈಫಲ್ ರೇಂಜ್ ಬಡಾವಣೆಯಲ್ಲಿ ಪೊಲೀಸರ ಮನೆಗಳೇ ಕಳ್ಳತನ ಆಗಿವೆ. ಕಳೆದ ರಾತ್ರಿ ರೈಫಲ್ ರೇಂಜ್ ನಲ್ಲಿರುವಂತಹ ಪೊಲೀಸ್ ವಸತಿ ಸಮುಚ್ಚಯಕ್ಕೆ ನುಗ್ಗಿರುವಂತಹ ಕಳ್ಳರು ಬರೋಬ್ಬರಿ 9 ಮನೆಗಳನ್ನ ದೋಚಿದ್ದಾರೆ. ಯಾವ ಮನೆಯಲ್ಲಿ ಸಿಬ್ಬಂದಿ ಇಲ್ಲ ಅಂತ ಮನೆಗಳನ್ನೇ ಟಾರ್ಗೆಟ್ ಮಾಡಲಾಗಿದ್ದು, ಜಯಚಂದ್ರ ಅನ್ನೋರ ಮನೆಯಿಂದ 95,000 ರೂಪಾಯಿ ನಗದು, 3 ಗ್ರಾಂ ಚಿನ್ನಾಭರಣವನ್ನ ದೋಚಿದ್ದಾರೆ. ಉಳಿದ ಮನೆಗಳಲ್ಲಿ ಎಷ್ಟು ದೋಚಿದ್ದಾರೆ ಅನ್ನೋ ಬಗ್ಗೆ ಲೆಕ್ಕ ಹಾಕ್ತಿದ್ದಾರೆ. 8 ಮನೆಗಳಲ್ಲಿ ಕಳ್ಳತನ ಆಗಿದೆ. 2 ಮನೆಯಲ್ಲಿ ಕ್ಯಾಶ್ 90,000 ಕ್ಯಾಶ್ ಹೋಗಿದೆ, ಮತ್ತು ಗೋಲ್ಡ್ ಚೈನ್ ಏನೋ ಹೋಗಿದೆ ಅಂತೆ, ಮತ್ತು ಬೆಳ್ಳಿ ಸಾಮಾನುಗಳು ಅದೆಲ್ಲ ಹೋಗಿದೆ ಅಂತ ಕಳೆದಿದ್ದಾರೆ. ಅವರು ಒಂದು ಬಿಲ್ಡಿಂಗ್ ಮಾತ್ರ ಬ್ಯಾಕ್ ಸೈಡಿಂದ ಬಂದಿದ್ದಾರಂತೆ. ಮತ್ತು ಬೇರೆ ಕಡೆ ಅವರು ಕೆರೆ ಆ ಕಡೆ ಬ್ಯಾಕ್ ಸೈಡ್ ಕೆರೆ ಇದೆ, ಕೆರೆ ಸೈಡಿಂದ ಬರ್ಬೋದು, ಅಲ್ಲಿಂದ ಬಂದಿದ್ದಾರೆ ಅಂತ ಒಂದು ಗೆಸ್ ಮಾಡಿದ್ದೀವಿ ಅಷ್ಟೇ. ಈ ವಸತಿ ಸಮುಚ್ಚಯ ಮುಖ್ಯ ರಸ್ತೆಯಿಂದ ಸ್ವಲ್ಪ ಒಳಭಾಗದಲ್ಲಿದೆ. ಇಲ್ಲಿಯ ಯಾವುದೇ ರಸ್ತೆಯಲ್ಲಿ ಬೀದಿ ದೀಪಗಳಿಲ್ಲ, ಎಲ್ಲಿಯೂ ಸಿಸಿಟಿವಿಗಳಿಲ್ಲ, ಯಾವುದೇ ಸುರಕ್ಷತೆಯೂ ಇಲ್ಲ. ಬಹಳಷ್ಟು ಪೊಲೀಸರು ಇಲ್ಲಿ ವಸತಿ ಗೃಹಕ್ಕೆ ಬೀಗ ಹಾಕಿ ಕರ್ತವ್ಯ ನಿಮಿತ್ತ ಬೇರೆ ಊರುಗಳಿಗೆ ತೆರಳಿರುತ್ತಾರೆ. ಹೀಗಾಗಿ ಈ ಕ್ವಾರ್ಟರ್ಸ್ಗಳೇ ಕಳ್ಳರಿಗೆ ಹೇಳಿ ಮಾಡಿಸಿದಂತಿದೆ. ಊರಿಗೆಲ್ಲ ರಕ್ಷಣೆ ನೀಡೋ ಪೊಲೀಸರಿಗೆ ರಕ್ಷಣೆ ಇಲ್ಲ ಅಂತ ಕುಟುಂಬದವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೈನ್ ಆಗಿ ನಮ್ಮ ಕ್ವಾರ್ಟರ್ಸ್ ಅಲ್ಲಿ ಲೈಟ್ ಅರೇಂಜ್ಮೆಂಟ್ಸ್ ಗಳೇ ಇಲ್ಲ, ಸ್ಟ್ರೀಟ್ ಲೈಟ್ ಅನ್ನೋದೇ ಇಲ್ಲ ನಮ್ಮ ಕ್ವಾರ್ಟರ್ಸ್ಗಳಲ್ಲಿ. ಮತ್ತು ಯಾವ ಸೇಫ್ಟಿನೂ ಇಲ್ಲ. ಒಂದು ಕ್ಯಾಮ್ರಾದ ವ್ಯವಸ್ಥೆ ಬೇಕು, ಮತ್ತು ಸ್ಟ್ರೀಟ್ ಲೈಟ್ಗಳ ವ್ಯವಸ್ಥೆ ಬೇಕು, ಮತ್ತು ನಮ್ಮದು ಟಾಯ್ಲೆಟ್ದು ಬ್ಯಾಕಲ್ಲಿ ಅಲ್ಲಿ ಪ್ರಾಬ್ಲಮ್ಗಳೆಲ್ಲ ಇದೆ, ಅದೆಲ್ಲ ವ್ಯವಸ್ಥೆಗಳನ್ನೆಲ್ಲ ಕರೆಕ್ಟಾಗಿ ಮಾಡಿಕೊಡ್ಬೇಕು. ಕಳ್ಳತನ ಸಂಬಂಧ ಮಡಿಕೇರಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರ ಮನೆಗೆ ಕನ್ನ ಹಾಕಿರುವ ಐನಾತಿ ಕಳ್ಳರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಗೋಪಾಲ್ ಸೋಮಯ್ಯ, TV9 ಕೊಡಗು.